ಗೀತಾ 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 ಎಲ್ಲ ತುರುಕ್ಬೇಡ ಕಣೆ, ಇನ್ನೂ ಇಷ್ಟು ಬಟ್ಟೆ ಹಿಡಿಸ್ಬೇಕಲ್ವಾ? ಹಾಗೆ ಚಾರ್ಜರ್ ಎಲ್ಲ ಇಟ್ಕೊಂಡಿದ್ಯಮ್ಮ? ಹಾ, ಆ ಉಲ್ಲನ್ ಶಾಲ್ ಕೊಡ್ಬೇಕಿತ್ತಲ್ವಾ, ಅಲ್ಲಿ ಚಳಿ ಇರುತ್ತೆ ಅಮ್ಮ. ಅದನ್ನ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅದು ಇಟ್ಕೊಂಡಿದ್ಯಾ? ಒಂದ್ ನಿಮಿಷ ಇರಮ್ಮ. ಈ ಸ್ವೆಟರ್ನ ಇಲ್ಲೇ ಇಟ್ಕೊಂಡಿರು, ಬೆಳಿಗ್ಗೆ ಹೋಗುವಾಗ ಹಾಕೊಂಡು ಹೋಗು. ಚಳಿ ಇರುತ್ತೆ ಗೀತಾ, ಆಮೇಲೆ ಶೀತ ಆಗತ್ತೆ ಕಣೆ. ಆಯ್ತಮ್ಮ. ಹಾ, ಒಂದ್ ನಿಮಿಷ ಗೀತಾ, ಅಲ್ಲಿ ಯಾವ್ದ್ಯಾವ್ದೋ ನೀರು ಕುಡಿದು ಆರೋಗ್ಯ ಹಾಳು ಮಾಡ್ಕೋಬೇಡ. ಇದು ಮನೆ ನೀರು, ಇದು ನಿನ್ನ ಹತ್ರನೇ ಇಟ್ಕೊ. ಇದು ತುಂಬಾ ಮುಖ್ಯವಾದ್ದು. ಇದನ್ನ ಎಲ್ಲಿಡ್ಲಿ? ಹಾ, ಇಲ್ಲಿ ನೋಡು, ಇಲ್ಲಿ ಇಟ್ಟಿರ್ತೀನಿ ಇದನ್ನ. ನಿನಗೆ ಪ್ರಯಾಣದಲ್ಲಿ ಹೊಟ್ಟೆ ತೊಳ್ಸುತ್ತಲ್ಲ, ಆಗ ನಿಂಬೆ ಹಣ್ಣಿನ ಪರಿಮಳ ತಗೋ, ಆಗೆಲ್ಲ ಸರಿ ಹೋಗುತ್ತೆ. ಆಯ್ತಮ್ಮ. ಏನೇ ಸುಶೀಲಾ, ಆಗ ಮುಖ ನೋಡ್ತಾ ಇದ್ದೀಯಾ? ಏನ್ರಿ ಇದು? ನಿನಗೆ ಕಾಡಿಸ್ತಿಲ್ವೇನೆ ನಿನ್ ಗಂಡನ ಫೋಟೋ? ಅದ್ ಗೊತ್ತು, ಆದ್ರೆ ಇಲ್ಲಿ ಯಾಕೆ? ಅದನ್ನ ಅವಳ ಬ್ಯಾಗಲ್ಲಿ ಇಡು. ಅವಳ ಬ್ಯಾಗ್ ತೆಗ್ದಾಗೆಲ್ಲ ನನ್ನ ಫೋಟೋ ಕಾಣಿಸ್ಬೇಕು. ಆಗ ಅವಳು ನೆನಪಾಗುತ್ತೆ ಅವಳ ಜೀವನದಲ್ಲಿ ನಡೆದಿರೋದು ಅವ್ರ ಅಪ್ಪನ ಮಾತು ಅಂತ. ರೀ, ಅದ್ರ ಅಗತ್ಯ ಇಲ್ಲ ರೀ. ಗೀತಾಗೆ ಅದೆಲ್ಲ ಗೊತ್ತು. ಅವಳು ಗೊತ್ತು ಗೊತ್ತು ಅನ್ನೋ ಗತ್ತೆ ಅವಳನ್ನ ಈ ರೀತಿ ಗೊತ್ತು ಗುರಿ ಇಲ್ಲದೆ ಕೂತ್ಕೊಳ್ಳೋ ಹಾಗೆ ಮಾಡಿರೋದು. ಸುಮ್ಮನೆ ಹೇಳ್ದಷ್ಟು ಮಾಡೇ. ಆಯ್ತು ರೀ. ಹಿರೇ ಸುಶೀಲಾ, ಪಕ್ಕದಲ್ಲಿ ಒಂದು ಇದೆಯಲ್ಲ, ಅದನ್ನು ತುಂಬಿಸು. ನೀಟಾಗಿಡೆ. ಅಯ್ಯೋ ಅಯ್ಯೋ, ಕಾಣಿಸ್ಬಾರ್ದಾ? ಹಾಕು. ಅಪ್ಪ, ಅಮ್ಮನ ಹತ್ರ ನಾನು ಜಾತಕ ಕೇಳಿದ್ರಂತೆ, ಯಾಕಂತ ತಿಳ್ಕೊಬೋದಾ? ಸುಶೀಲಾ, ನಿನ್ನ ಮಗಳಿಗೆ ಹೇಳೆ, ಈ ಮನೆಯಲ್ಲಿ ನನ್ನ ಉತ್ತರಕ್ಕೆ ಮಾತ್ರ ಜಾಗ, ಬೇರೆಯವ್ರು ಕೇಳೋ ಪ್ರಶ್ನೆಗಳಿಗೆ ಜಾಗ ಇಲ್ಲ ಅಂತ. ಶ್ರೀಕೆ ಅಣ್ಣ, ಏನಣ್ಣ ಎಲ್ಲ ಇದೆಯಾ? ಇಲ್ಲ, ಕೆಳಗಡೆ ಇದೀನಣ್ಣ. ಏನ್ ಮಾಡ್ತಾ ಇದೀಯ ಅಲ್ಲಿ? ನಟ್ ತಿರುಗಿಸ್ತಾ ಇದೀನಣ್ಣ. ನಿನ್ ಬೋಲ್ಟ್ ನೆಟ್ಟು ಹಾಗೆ ಇರ್ಲಿ, ಬಸ್ ಒಳಗಡೆ ಯಾವ್ದೋ ಒಂದು ಬಾಡಿ ಇದೆ ನೋಡು. ಏನೋ ಸಾಕು, ಎದ್ದೇಳು. ಅವನು ಬಾಡೂಟ ಮಾಡ್ಕೊಂಡು ಬಂದಿರೋ ಹಾಗೆ ಇದೆ, ಅಷ್ಟು ಗೊರಕೆ ಹೊಡಿತಾ ಇದ್ದಾನ ಅವನು. ಬಸ್ಸಲ್ಲಿ ಗಲೀಜ್ ಮಾಡ್ಬಿಟ್ರೆ ಕಷ್ಟ, ಅವನ್ನ ಹೋಗಿ ಹೇಳ್ಸು ಬೇಗ. ಆಯ್ತಣ್ಣ, ಈಗಲೇ ನೋಡ್ತೀನಿ. ಎದ್ದಾಳ ಮೇಲೆ. ಯಾರೇ ನೀನು? ಯಾರಪ್ಪ ಅದು? ನಮ್ ಬಸ್ಸಲ್ಲಿ ಮಲ್ಕೊಂಡು ನನ್ನನ್ನ ಯಾರು ಅಂತ ಕೇಳ್ತೀಯ? ನೋಡೋ, ಫುಟ್ಪಾತ್ ಅಲ್ಲಿ ಬೇಜಾನ್ ಜಾಗ ಇದೆ, ಅಲ್ಲೋ ಮಲ್ಕೋ. ಎದ್ದಾಳೆ ಮೇಲೆ. ನಾನು ಫುಟ್ಪಾತ್ ಮೇಲೆ ಮಲಗಬೇಕಾ? ಮತ್ತೆ ಇದನ್ನೇ ನಿನ್ ಬೆಡ್ರೂಮ್ ಅನ್ಕೊಂಬಿಟ್ಟ. ನೋಡೋ, ನಾಳೆ ಬೆಳಿಗ್ಗೆ ಒಂದು ಸ್ಕೂಲ್ದು ಟ್ರಿಪ್ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು. ನೀ ಎದ್ದಾಳ ಮೇಲ್ಕೆ ನಾ ಮಲ್ಕೋಬೇಕು. ಅಲ್ಲ ಕಣಪ್ಪ, ಆ ಪಿಕ್ನಿಕ್ ಅರೇಂಜ್ ಮಾಡಿರೋ ಲೆಕ್ಚರ್ ಸದಾಶಿವ ನಾನೇ ಕಣಯ್ಯ. ಸರ್, ನೀವಾ? ನಾಳೆ ಬೆಳಿಗ್ಗೆ ಅಲ್ವಾ ಸರ್ ಹೋಗೋದು? ಓ, ಯಾಕಪ್ಪ, ನಮ್ಮನೇಲಿ ಏನು ಅಲಾರಾಮ್ ಇಲ್ಲ ಅಂತ ನೀನು ಡೌಟ್ ಆಗ್ತಾ ಇದೆಯಾ? ಅಯ್ಯೋ, ಅಲಾರಾಮ್ ಇದೆ ಕಣಯ್ಯ. ನನ್ನ ಹೆಂಡತಿಗೆ ಒಂದು ದೊಡ್ಡ ರೋಗ, ಅಲಾರಾಮ್ ಹೊಡಿಯೋದಕ್ಕಿಂತ ಮುಂಚೆನೆ ಆಫ್ ಮಾಡಿಬಿಡ್ತಾಳೆ. ಅದಕ್ಕೆ ಎಚ್ಚರ ಆಗಲ್ಲ ಅನ್ನೋ ಭಯಕ್ಕೆ ರಾತ್ರಿನೇ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ. ಏನು ತೊಂದರೆ ಆಯ್ತೆ? ಸರಿ ಸರ್, ಆಯ್ತು, ಮಲ್ಕೊಳ್ಳಿ. ನೀನು ಮಲ್ಕ. ಸರಿ ಸರ್. ಅಲಾರಾಮ್ ಇಟ್ಟಿದ್ಯಾ? ಇಟ್ಟಿದ್ದೀನಿ ಸರ್, ದೊಡ್ಡದೇ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ಓದ್ತಲ್ಲ ತಾನೆ? ಇಲ್ಲ ಸರ್. ಆಯ್ತು. ಅಮ್ಮ, ನನ್ನ ಬದುಕನ್ನ ನಾನೇ ಕಟ್ಕೊಳ್ತಾ ಇದ್ದೀನಿ. ಅದು ಸರಿಯಾದ ದಿಕ್ಕಕ್ಕೆ ಸಾಗುತ್ತೆ ಅನ್ನೋ ಅದಮ್ಯವಾದ ವಿಶ್ವಾಸ ನನಗಿತ್ತಮ್ಮ. ಆದ್ರೆ ಈಗ ನೋಡಮ್ಮ, ಏನೆಲ್ಲ ಆಗೋಯ್ತು. ಗೀತಾ, ನೀನೇನು ಅನ್ಕೊಂಡು
ಅಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಕಣೆ. ಆದರೆ ಒಂದಂತೂ ನಿಜ, ಯಾವ ಸ್ವಾಭಿಮಾನ ನಿನ್ನ ಜೀವನನ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅಂದ್ಕೊಂಡಿದ್ದೋ ಅದೇ ಸ್ವಾಭಿಮಾನ ನಿನ್ನ ಜೀವನನ ಪಾತಾಳಕ್ಕೆ ತಳ್ಳಿಬಿಡ್ತು ಕಣೆ. ಇಲ್ಲ ಅಮ್ಮ, ನಾನು ಈಗಲೂ ಗಟ್ಟಿಯಾಗಿರೋದು ಅದೇ ಸ್ವಾಭಿಮಾನದಿಂದ. ನನ್ನ ಎಲ್ಲ ನಿರ್ಧಾರಗಳಿಂದ ನಿಂತಿರೋದು ಅದೇ ಸ್ವಾಭಿಮಾನನಮ್ಮ. ತಪ್ಪು ಮಗಳೇ. ಸ್ವಾಭಿಮಾನಕ್ಕೆ ಸೋಲೋದು ಗೊತ್ತಿರಬೇಕು, ಪ್ರೀತಿ ಮುಂದೆ ತಲೆ ಬಾಗಬೇಕು. ನಿನ್ನ ಸುತ್ತ ಒಂದು ಗೋಡೆ ಕಟ್ಕೊಂಡು ಎಲ್ಲ ಸಂಬಂಧಗಳನ್ನು ಕಳ್ಕೊಳ್ಳೋದು ಸ್ವಾಭಿಮಾನ ಅಲ್ಲ ಗೀತಾ. ಅದರಲ್ಲೂ ಒಂದು ಹೆಣ್ಣಿನ ಜೀವನ ಬೇರೆ. ಹೆಣ್ಣಿನ ಜೀವನನ ಹೇಗೆ ಬೇಕಾದರೂ ರಿಪೇರಿ ಮಾಡ್ಬೋದು, ಆದರೆ ಮದುವೆ ಅನ್ನೋ ವಿಚಾರದಲ್ಲಿ ಅದು ಮೊದಲಿನ ಥರ ಆಗಕ್ಕೆ ಸಾಧ್ಯನೇ ಇಲ್ಲ ಕಣೆ. ಆದರೆ ಅಮ್ಮ, ನಾನು ಮದ್ವೆನೇ ಆಗಿಲ್ವಲ್ಲ. ಮದುವೆ ಅಂದಮೇಲೆ ಮುಗೀತು ಕಣೆ. ಅದು ಸುಳ್ಳು ನಿಜಾನೋ ಅನ್ನೋ ಪ್ರಶ್ನೆ ಬರೋದಿಲ್ಲ. ಒಂದು ಗಂಡಿನ ಜೊತೆ ಆ ಹೆಣ್ಣಿನ ಹೆಸರು ಬೆಸ್ತೋದ್ಮೇಲೆ ಅದನ್ನು ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಗಾದರೂ ಮಾಡಿ ಆ ಮನೆಯಲ್ಲಿ ನಿನ್ನ ಜೀವನ ಕಟ್ಕೋಬೇಕಾಗಿತ್ತು ಗೀತಾ. ತಪ್ಪು ಅನ್ಸೋದನ್ನ ತಿದ್ದಿ ಸರಿಪಡಿಸ್ಬಹುದಾಗಿತ್ತು. ಹೊಸಲು ದಾಟ್ ಬಂದು ತಪ್ಪು ಮಾಡಿಬಿಟ್ಟೆ ಮಗಳೇ. ಇಲ್ಲ ಅಮ್ಮ, ನಾನೇನಾದ್ರೂ ಆ ಮನೇಲಿ ಇದ್ದಿದ್ರೆ ನ್ಯಾಯ ಕೇಳೋ ನೆಪದಲ್ಲಿ ಶ್ರೀಮಂತರ ಮನೆ ಸೀಟು ಗಿಟ್ಟಿಸ್ಕೊಂಡೋಳು ನಾ ಹಣೆ ಪಟ್ಟಿ ನನ್ನ ಜೀವನ ಪರ್ಯಂತ ನನ್ನ ಜೊತೆಗೆ ಇರೋದಮ್ಮ. ಗೀತಾ, ಇದಕ್ಕ ನಿನ್ನಲ್ಲಿಂದ ಬಂದಿದ್ದು? ಈ ಮಾತನ್ನ ನಿನ್ನ ಗಂಡ ಹೇಳದ್ನಾ? ನಿಮ್ಮ ಮಾವ? ಹಾಗಾದ್ರೆ ಯಾರು ಆಡಿದ ಮಾತಿಗೆ ನಿನ್ನ ಜೀವನನ ಯಾಕೆ ಬಲಿ ಕೊಡ್ತಾ ಇದೀಯಾ ಹೇಳು? ನೋಡು ಗೀತಾ, ಜೀವನ ಅನ್ನೋದು ಅನ್ನೋರ ಮುಂದೆ ನಡೆಯೋದಿಲ್ಲಮ್ಮ, ನಮ್ಮವರ ಮುಂದೆ ನಡೆಸುವಂಥದ್ದು. ಅಗಸ್ತ್ಯನ ಮಾತು ಕೇಳಿದ ಶ್ರೀರಾಮ ಸೀತಾ ಮಾತೆನ ಕಾಡು ಕಳಿಸಿ ಒಳ್ಳೆ ರಾಜ ಅನ್ನಿಸ್ಕೊಂಡ. ಆದ್ರೆ ಅವನ ವೈಯಕ್ತಿಕ ಜೀವನ ಏನಾಯ್ತು ಅಂತ ಆ ಕತೆ ನೀನೇ ಕೇಳಿದ್ಯಾ ತಾನೆ? ಇದು ನಿನ್ನ ಜೀವನ ಮಗಳೇ. ಇಲ್ಲಿ ನಿನ್ನ ಬೇಕು ಬೇಡಗಳ ಮಿಶ್ರಣದ ಮಧ್ಯೆ ನಿನ್ನ ಜೀವನ ನಿಲ್ಲಬೇಕೆ ಹೊರತು ಯಾರಿಂದಲೂ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನಾಳೆ ಟ್ರಿಪ್ಪಿಗೆ ಹೋಗ್ತಿದ್ಯಲ್ಲ, ಅಲ್ಲಿ ಹೇಗಾದರೂ ಮಾಡಿ ನಿನ್ನ ಗಂಡನ ಮಧ್ಯೆ ಇರೋ ಮನಸ್ತಾಪನ ಸರಿಪಡಿಸ್ಕೊಂಬಿಡು. ಒಂದು ಸಲ ಪ್ರೀತಿ ಮುಂದೆ ಸ್ವಾಭಿಮಾನ ಸೋಲ್ಲಿ ಬಿಡೆ. ನಾನು ಹೇಳಿದ ಅರ್ಥ. ಬಂದ ನೋಡು ತೊಂಡೆ ಸಾದ. ಏಯ್ ಏಯ್ ಯಾವನವನು? ಯಾವನೋ? ಅಮಿಕೋ ನಿಂತ್ಕೊಳ್ಳಯ್ಯ. ಭಯ 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 ಇರ್ಬೇಕು. ಯಾರವನು? ಯಾವನವ ನಂಗೆ ಹೇಳ್ದವನು? ಸೈಲೆಂಟ್ ಆಗಿರೋ ಎಲ್ಲ. ಎಲ್ಲ ಹತ್ರ ಬನ್ನಿ. ಓಹೋ, ಹತ್ರ ಬನ್ನಿ, ಹತ್ರ ಬನ್ನಿ. 1 2 3. ಏ ಗೀತಾ ಇಲ್ಲಿ? ಗೀತಾ ಎಲ್ರಪ್ಪ? ಎಲ್ರಪ್ಪ ಗೀತಾ? ಬರ್ತಾಳೆ ಸರ್. ಏ ಏನ್ ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ರ? ನನ್ ಕಿವಿಲೇನು ಲಾಲ್ ಬಾಗ್ ಇಲ್ಲಪ್ಪ. ಅವ್ ಬೆಳಿಗ್ಗೆ 5:15 ಗಂಟೆಗೆ ಹೋಗ್ಬೇಕಾಯ್ತು. ಈ ಟೈಮ್ ಎಷ್ಟು ಟೈಮು? 6 ಗಂಟೆ ಆಗಿದೆ. ಟೈಮ್ ಸೆನ್ಸ್ ಇಲ್ಲ ಯಾರಿಗೂ. ಯಾವನವನು? ಸರ್ ಬರ್ತಾಳೆ ಸರ್. ಬರ್ತಾಳೆ. ಏನ್ ಬರ್ತಾಳೆ? ಈ ಸದಾಶಿವನಿಗೆ ಟೈಮ್ ಅಂದ್ರೆ ತುಂಬಾ ಮುಖ್ಯ. ಇವನು ಟೈಮಿಗೆ ಬೆಲೆ ಕೊಡ್ತಾನೆ ಗೊತ್ತಾ? ನೋಡಯ್ಯ, ಜೀವನದಲ್ಲಿ ಏನಿಲ್ಲ ಅಂದ್ರೂ ಟೈಮ್ ಸೆನ್ಸ್ ಇಂಪಾರ್ಟೆಂಟ್ ಗೊತ್ತಾ? ನನ್ನಿಂದ ಲೇಟ್ ಆಗಬಾರ್ದಂತ ನಿನ್ನೆ ರಾತ್ರಿನೇ ಬಂದು ಬಸ್ಸಲ್ಲಿ ಮಲಗಿದ್ದೀನಿ ಗೊತ್ತಾ? ಇದು ಟೈಮ್ ಸೆನ್ಸ್ ಅಂತಂದ್ರೆ ಯೂಸ್ಲೆಸ್ ಫೆಲೋ. ಓಹ್, ನನಗೆ ಕಾಯಕ್ಕಾಗಲ್ಲ. ಒಬ್ಬರಿಂದ ಎಲ್ರಿಗೂ ತೊಂದರೆ ಆಗಬಾರ್ದು. ಸರಿ ಎಲ್ಲ ಹೊಡಿ ಬಸ್ ಹತ್ತಿ ಹತ್ರಮ್ಮ, ಹತ್ತಿ ಬೇಗ. ಏನಮ್ಮ ನೀಗೇನು ಇಂಗ್ಲೀಷ್ನಲ್ಲಿ ಹೇಳ್ಬೇಕಾ? ಹತ್ತಮ್ಮ ಬೇಗ, ಹತ್ತು ಬಾ.
ಸಾರ್ ಅಯ್ಯೋ ಏನಪ್ಪ ಇದು ಗೀತನಪ್ಪ ಹಿಡ್ಕೊಳ್ತಾ ಇದೆಯಾ ಕತ್ತಿನ? ಒಂದು ನಿಮಿಷ ಸೈಡಿಗೆ ಬನ್ನಿ ಸರ್. ಯಾಕಪ್ಪ? ಬನ್ನಿ. ಏನಯ್ಯ ಇದು ಅಮುಕ್ತಾ ಇದೆಯಾ? ಟ್ರಿಪ್ ಯಾರಿಗೋಸ್ಕರ ಸರ್ ಮಾಡಿರೋದು? ಎಲ್ರಿಗೋಸ್ಕರನಪ್ಪ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಈ ಟ್ರಿಪ್ಪು ನನ್ನ ಹೆಂಡತಿ ಗೀತಾಗೋಸ್ಕರ ಮಾಡಿರೋದು. ಹೌದೌದೌದು. ಅಂದಮೇಲೆ ಅವಳೇ ಬರ್ದೆ ನಾವು ಮಾಡೋದೇನಿದೆ? ಹೌದೌದೌದೌದು. ಅದು ಸ್ವಲ್ಪ ಈ ಕೆಲಸದಲ್ಲಿ ನನಗೆ ಮರು ಜಾಸ್ತಿ ಆಗ್ಬಿಟ್ಟಿದೆಪ್ಪ. ಅಪ್ಪ ಅಕಸ್ಮಾತ್ 5 ನಿಮಿಷ ಆದ್ರೂ ಗೀತಾ ಬರ್ಲಿಲ್ಲ ಅಂತಂದ್ರೆ ಏನಪ್ಪ? ಅರ್ಧ ಗಂಟೆ ಕಾಯೋಣ ಬಿಡಪ್ಪ, ಇಡೀ ದಿನನೇ ಕಾಯೋಣ. ಓಕೆ ಅಲ್ವಾ? ಎಲ್ಲ ಇಡೀರಪ್ಪ. ಪರವಾಗಿಲ್ಲ ಪರವಾಗಿಲ್ಲ, ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇರ್ಲಿ. ಯಾರು ಬರ್ಬೇಡ್ರಪ್ಪ, ಎಲ್ಲ ಅಲ್ಲ ಕೂರ್ಬಿಡಿವಿ. ಏನಾದ್ರು ಹೇಳಿದ್ರೆ ನನಗೆ ಆವಾಜ್ ಆಗ್ತಾರೆ. ಸುಶೀಲಾ, ದಾರಿ ಉದ್ದಕ್ಕೂ ಲೇಟ್ ಆಯ್ತು ಅಂತ ರಾಗ ಎಳಿತಿದ್ಯಲ್ಲ, ಈಗ ಇಳಿಯಕ್ಕೇನು? ಸದಾನಂದ ಚೆನ್ನಾಗಿ ನೀವೇನು ಯೋಚನೆ ಮಾಡಬೇಡಿ ಸರ್. ಡಿಸ್ಟೆನ್ಸ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ಅಲ್ರಿ ಬರೋದೇವ? ಅಲ್ಲ ಅಲ್ಲ, ಹುಡುಗರು ಇದಾರಲ್ಲ ಸ್ವಲ್ಪ ಅವಾಜ್ ಆಗಿದೆ, ಇಲ್ಲಾಂದ್ರೆ ನನ್ನೇ ಕಕ್ಕಿ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಅಲ್ಲ, ನೀವು ಸ್ವಲ್ಪ ಮುಂಚೆನೆ ಬಂದಿದ್ರೆ ಇಷ್ಟೊತ್ತಿಗೆ ನಾವು ನೆಲಮಂಗಲದಲ್ಲಿ ಇರ್ಬೋದಾಗಿತ್ತಲ್ಲ ಸರ್. ಬಂದಿದ್ದೆ ಹೆಚ್ಚು. ಅದೆಲ್ಲ ಬಿಡು, ನನ್ನ ಮಗಳು ಕೂತ್ಕೊಳ್ಳೋ ಸೀಟ್ ತೋರಿಸು. ಅದಕ್ಕೆ ಬರ್ತಾ ಇದೆ ಸರ್. ನಡಿ ಬನ್ನಿ ಬನ್ನಿ ನಡಿ. ಏನ್ ಕಾಗೆ ತರ ಅಳಿಸ್ತಾ ಇದ್ದೀರಾ? ಅಯ್ಯಯ್ಯಯ್ಯ. ಏನಪ್ಪಾ ತೋರ್ಸು. ಸರ್, ನಿಮ್ಮ ಮಗಳು ಅಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಸರಿ. ಅಲ್ಲಿ ನಿಮ್ಮ ಮನೆಯ ಕೂತ್ಕೊಳ್ತಾರೆ. ಯಾರು? ನಿಮ್ಮ ಮನೆಯ. ಅಯ್ಯೋ ಅದೇ ಸರ್, ವಿಜಯ್ ವಿಜಯ್ ವಿಜಯ್. ನಿನ್ನೆ 1 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ ಅಂತ ಹೇಳಿದ್ಯಲ್ಲ, ಈಗ ನನಗೆ ಮೋಸ ಮಾಡ್ತಿದ್ಯೇನೋ? ನೀವು ಹೇಳಿದಾಗೆ 1 ಕಿಲೋಮೀಟರ್ ಹೌದು ಸರ್. ಅಲ್ಲ ಸರ್, ಬಸ್ಸಲ್ಲಿ 1 ಕಿಲೋಮೀಟರ್ ಯಾಕೆ ಸಾಧ್ಯ ಆಗುತ್ತೆ, ರೈಲಲ್ಲೇ ಆಗೋದಿಲ್ಲ ಅಲ್ವಾ? ಮತ್ತೆ ಹೇಗೆ ಮಾತು ಕೊಟ್ಟೆ? ಮಾತು ಕೊಟ್ಟಿದೆ ಸರ್, ಆದ್ರೆ ಇಲ್ಲಲ್ಲ, ಅಲ್ಲಿ ಈಗ ಇಲ್ಲಿ ಸರಿಯಾಗಿ ನಾವು ಡಿಸ್ಟೆನ್ಸ್ ಇಟ್ಟಿರ್ತೀನಿ ಸರ್. ಸರ್, ನಾವು ದಯಮಾಡಿಸಿದ್ರೆ ನಾವು ಹೊರಬೋದಲ್ಲ ಸರ್? ನೋಡು, ಗಂಟೆಗೂ ಫೋನ್ ಮಾಡ್ತಾ ಇರ್ತೀನಿ. ನೀನೇನಾದ್ರೂ ಸರಿಯಾಗಿ ಅಪ್ಡೇಟ್ ಕೊಡ್ಲಿಲ್ಲ ಅಂದ್ರೆ ಎಲ್ರನ್ನ ನೀನ್ ಬಸ್ ಹತ್ತಿದ್ಯಾ, ನಿನ್ ಮೇಲೆ ನಾನು ಬಸ್ ಹತ್ತಿಸ್ಬಿಡ್ತೀನಿ. ಅರ್ಥವಾಯ್ತು? ಆಯ್ತು ಸರ್. ಅಯ್ಯಪ್ಪ, ಅವನ ಅಲ್ಲೇ ತಾನೇ ಕುತ್ಕೊಳ್ಳೋದು? ಹೌದೌದು. ಜೋಪಾನ ಬರ್ಲೋ? ಅಯ್ಯ, ಈ ರೀತಿನೇ ಮೇಂಟೈನ್ ಮಾಡು, ಆಯ್ತಾ? ಹ್ಯಾಪಿ ಜರ್ನಿ. ಸುಶೀಲಾ, ಮನೇಲಿ ಹೇಳಿರೋದೆಲ್ಲ ನೆನಪಿದೆ ತಾನೇ? ನೆನಪಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನಾಳೆ ಟ್ರಿಪ್ಪಿಗೆ ಹೋಗ್ತೀಯಲ್ಲ, ಅಲ್ಲಿ ನಿನ್ನ ಗಂಡನ ಹತ್ರ ಮಾತಾಡು. ನಿಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪನ ಸರಿಪಡಿಸ್ಕೊ. ಒಂದು ಸಲ ಪ್ರೀತಿ ಮುಂದೆ ಸ್ವಾಭಿಮಾನ ಸೋಲ್ಲಿ ಬಿಡೆ. ಹಾಪ,
ಎಲ್ಲ ನೆನಪಿದೆ. ನಾನು ಹೋಗಿ ಬರ್ತೀನಿ. ಒಬ್ಬ ಸುಶೀಲಾ. ಸುಶೀಲಾ, ಸದಾನಂದ, ಈ ಕಮ್ಮಗಿಗಳು ಬರ್ತಾವ ಇಲ್ಲೇ ಇರ್ತಾವ? ಅವರು ಬರ್ತಾರೆ ಸರ್. ಮೊದಲಯ್ಯ ಬರಪ್ಪ. ಏ ನೀನ್ ಬಾರಯ್ಯ ಅವತ್ಲಿ. ರೈ ರೈ ಮಾಮ್ಸ್, ಬಾಯ್ ಮಾಮ್. ಮಾಮ್ಸ್ ಯಾವನ ಮಾಮ? ರಯ್ಯ ರಯ್ಯ. ಮಾಮ್ಸ್, ಸದ್ಯಕ್ಕಷ್ಟೇ ನಾನು ನಿನ್ನ ಮಗಳು ದೂರ ದೂರ. ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರೋಷ್ಟರಲ್ಲಿ ನಾನು ನನ್ನ ಹೆಂಡತಿ ಹತ್ರ ಆಗಿರ್ತೀವಿ. ಹಂಗೆವ್ವ, ಲೈವ್ ಲೊಕೇಶನ್ ಹಾಕಿದ್ದೆ. ಬಸ್ಸು ಹೊರಡ್ತು. ಈ ತಳ ಕೊನೆಯ ಪ್ರಯಾಣದ ಬಸ್ಸು. ಇವತ್ತಿಂದ ನಾವು ಕೈ ಹಾಕಿದ ಎಲ್ಲ ಕೆಲಸ ಸಕ್ಸಸ್ ಆಗೋಕೆ ಆ ಗೀತನ ಮೈನಸ್ ಮಾಡೋ ಮನುಷ್ಯ ಹೊರಡ್ಬೇಕಲ್ವಾ ಅಣ್ಣ? ನಮ್ಮವನ್ ಹೊರಟಿದಾನಂತ. ಇಲ್ಲಿ ನೋಡು ದೊಡ್ಡಣ್ಣ, ಆ ಗೀತ ಆಯಸ್ಸು ಕಳಿಯೋನಿಗೆ 100 ವರ್ಷ ಆಯಸ್ಸು. ಹಲೋ ಹಲೋ ಮೇಡಮ್, ಗಾಡಿ ಹೊಡ್ತು. ಬಲಿ ನನ್ನ ಎದುರುಗಡೆನೇ ಇದೆ. ನಾನು ಅವಳ ಎದುರುಗಡೆನೇ ಇದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಬರುತ್ತೆ. ಅದೇ ನಿರೀಕ್ಷೆಯಲ್ಲಿ ನೀವು ನಿರಾಳವಾಗಿ